ಗೋದಾವರಿಯಲ್ಲಿ ಇನ್ನೊಂದು ವಿಶಿಷ್ಟವಾದ ತೀರ್ಥ ವೃದ್ಧ ಸಂಗಮ ತೀರ್ಥ. ಅದರ ಹಿನ್ನೆಲೆ ಹೀಗಿದೆ. ಗೋದಾವರಿ ತೀರದಲ್ಲಿ ವೃದ್ಧ ಗೌತಮ ಅಂತ ಹೆಸರು ಪ್ರಸಿದ್ಧರಾಗಿರತಕ್ಕಂಥ ಒಬ್ಬ ಗೌತಮ ವಂಶೋದ್ಭವರಾಗಿರತಕ್ಕಂಥ ವಿಪ್ರರಿದ್ದರು, ಮುನಿಗಳಿದ್ದರು. ವೃದ್ಧ ಗೌತಮ ಅಂತವರ ಹೆಸರು. ಗೋದಾವರಿಯ ಉತ್ಪತ್ತಿ ಕಾರಣನಾಗಿರತಕ್ಕಂತಹ ಗೌತಮರು ಬೇರೆ, ಇವರು ಇನ್ನೊಬ್ಬರು. ಗೌತಮೋ ವೃದ್ಧ ಇತ್ಯುಕ್ತ ಮುನಿರಾಸೀನ್ ಮಹಾತಪಾಃ. ಇವರು ಯಾವಾಗ ಸಣ್ಣ ಹುಡುಗನಾಗಿ ಹುಟ್ಟಿದ್ದಾರೋ, ಬಾಲಕನಾಗಿ ಮಗುವಾಗಿ ಹುಟ್ಟಿದ್ದಾರೋ, ಅನಾಸಹ ಸಹ ಪುರೋತ್ಪನ್ನ ತಸ್ಮಾತ್ ವಿಕೃತ ರೂಪಧಕ್. ಹುಟ್ಟುವಾಗಲೇ ಈ ಮಗುವಿಗೆ ಮೂಗು ಇಲ್ಲ. ಅನಾಸಹ ಸಹ ಮೂಗೇ ಇಲ್ಲದಂತಹ ವಿಕೃತ ರೂಪದಿಂದ ಹುಟ್ಟಿ ಬಂದಿದ್ದಾರೆ. ಸ ವೈರಾಗ್ಯಾತ್ ಜಗಾಮಾಥ ದೇಶಂ ತೀರ್ಥಂ ಇತಸ್ತತಃ. ಇಂತಹ ವೈರೂಪ್ಯವನ್ನು ಹೊತ್ತುಕೊಂಡು ಎಲ್ಲರ ಜೊತೆ ಬೆರೆಯುವ ಹಾಗಿಲ್ಲ. ಲಜ್ಜೆಯಿಂದ ಯಾರ ಜೊತೆಗೂ ಬೆರೆಯದೆ ವೈರಾಗ್ಯದಿಂದಾಗಿ ಅಲ್ಲಿ ಅಲೆದಾಡ್ತಾ ಇರ್ತಾರೆ. ಉಪಾಧ್ಯಾಯೇನ್ನೈವಾಸೀತ್ ಲಜ್ಜಿತಸ್ಯ ಸಮಾಗಮಃ. ವಿಪ್ರಕುಮಾರ ಮುನಿಕುಮಾರ ಅಂತ ಅಂದ ಮೇಲೆ ಎಳೆಯ ವಯಸ್ಸಿನಲ್ಲಿಯೇ ಗುರುಗಳ ಬಳಿಗೆ ಹೋಗಿ ಅಧ್ಯಯನವನ್ನು ಮಾಡಬೇಕು. ಗುರುಕುಲಕ್ಕೆ ಹೋದರೆ ಅಲ್ಲಿ ಇನ್ನೊಂದಿಷ್ಟು ಸಹಪಾಠಿಗಳಿರ್ತಾರೆ. ಅವರೆಲ್ಲ ಅಪಹಾಸ್ಯವನ್ನು ಮಾಡುವಾಗ ಅದನ್ನೆಲ್ಲ ಸಹಿಸಿಕೊಂಡು ಬದುಕೋದು ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಗುರುಕುಲ ಸಹವಾಸವೇ ಬೇಡ ಅಂತ ಹೇಳಿಕೊಂಡು ನೋಪಾಧ್ಯಾಯೇನ ಸಂಗಮಃ, ಗುರುಗಳ ಬಳಿಗೆ ಅವರು ಹೋಗಿಲ್ಲ. ಇಂತಹ ಆ ವಟುವಿಗೆ ಉಪನಯನ ಆಗಿದೆ. ಉಪನೀತಃ ಕಥಂಚಿಚ್ಚ ಪಿತ್ರಾ ವೈ ಗೌತಮೇನ ಸಹ. ತಂದೆ ಈತನಿಗೆ ಉಪನಯನವನ್ನು ಮಾಡಿದರು. ಮಗುವಿಗೆ ಉಪನಯನ ಮಾಡಿದ ಮೇಲೆ ತಂದೆ ಮನೆಯಲ್ಲಿರಲಿಲ್ಲ, ದೇಶ ಸಂಚಾರಕ್ಕೆ ಹೊರಟು ಹೋಗಿದ್ದಾರೆ. ಬಹುಕಾಲದ ತನಕ ಈ ಮಗುವನ್ನು ಮನೆಯಲ್ಲಿ ತಾಯಿಯೇ ಬೆಳೆಸಿದ್ದಾಳೆ. ನೈವಚ ಅಧ್ಯಯನಂ ತಸ್ಯ ಸಂಜಾತಂ ಗೌತಮಸ್ಯ ಹಿ. ಯಾವ ಅಧ್ಯಯನವೂ ಕೂಡ, ವೇದಾಧ್ಯಯನಗಳು ಶಾಸ್ತ್ರಾಧ್ಯಯನಗಳು ಈತನಿಗೆ ನಡೆದೇ ಇಲ್ಲ. ನೈವ ಶಾಸ್ತ್ರಸ್ಯ ಚಾಭ್ಯಾಸ ಗೌತಮಸ್ಯ ಅಭವತ್ತದ. ಏನು ಶಾಸ್ತ್ರಾಭ್ಯಾಸ ಇಲ್ಲ, ವೇದಾಭ್ಯಾಸ ಇಲ್ಲ, ಒಂದೂ ಇಲ್ಲ. ಆದರೆ ಉಪನಯನ ಒಂದು ಆತನಿಗೆ ನಡೆದಿದೆ. ವೇದಾಧ್ಯಯನಾದಿಗಳು ಗುರುಕುಲದಲ್ಲಿ ಹೋಗಿ ಮಾಡಬೇಕಾದದ್ದು, ಗುರುಗಳ ಸಹವಾಸದಲ್ಲಿ. ಅಲ್ಲಿ ಇತರ ವಿದ್ಯಾರ್ಥಿಗಳು ಬರ್ತಾರೆ, ಅವರ ಸಹವಾಸ ಕಷ್ಟ ಅಂತ ದೂರ ಇದ್ದಾನೆ. ಆದರೆ ಉಪನೀತನಾದ ಮೇಲೆ ನಿತ್ಯ ಸ್ನಾನ, ಸಂಧ್ಯಾವಂದನೆ, ಅಗ್ನಿ ಕಾರ್ಯ ಇವನ್ನಂತೂ ನಿಷ್ಠೆಯಿಂದ ಮಾಡ್ತಾ ಇದ್ದ. ಅಗ್ನಿ ಕಾರ್ಯಂ ತತಶ್ಚಕ್ರೆ ನಿತ್ಯಮೇವ ಯತವ್ರತಃ. ಅಷ್ಟೇ ಅಲ್ಲ, ಗಾಯತ್ರ್ಯಭ್ಯಾಸ ಮಾತ್ರೇಣ ಬ್ರಾಹ್ಮಣೋ ನಾಮಧಾರಕಃ. ಗಾಯತ್ರಿ ಮಂತ್ರದ ಅನುಷ್ಠಾನ ಮಾಡ್ತಾ ಇದ್ದಾನೆ. ಇವನು ಬ್ರಾಹ್ಮಣ ಅಂತ ಕರೆಸಿಕೊಳ್ಳಲಿಕ್ಕೆ ಅವನಲ್ಲಿರತಕ್ಕಂಥ ಅರ್ಹತೆ ಇಷ್ಟೇ. ಏನು? ನಿತ್ಯ ಗಾಯತ್ರಿ ಮಂತ್ರದ ಅನುಷ್ಠಾನವನ್ನು ಮಾಡ್ತಾನೆ, ಅಗ್ನಿ ಕಾರ್ಯವನ್ನು ಮಾಡ್ತಾನೆ. ಧರ್ಮಶಾಸ್ತ್ರದಲ್ಲಿ ಹೀಗೊಂದು ಮಾತು ಇದೆ. ಉಪನೀತನಾಗಿರತಕ್ಕಂತಹ ವ್ಯಕ್ತಿ ಗಾಯತ್ರಿ ಮಂತ್ರದ ಅನುಷ್ಠಾನವನ್ನು ಯಾವತ್ತಿಗೂ ಕೂಡ ತಪ್ಪಿಸಿಕೊಳ್ಳಲಿಕ್ಕಿಲ್ಲ. ಕುರ್ಯಾದನ್ಯನ್ನವ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬ್ರಾಹ್ಮಣನಾಗಿ, ವಿಶೇಷವಾಗಿ ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಮಾಡಬೇಕಾಗಿರತಕ್ಕಂತಹ ಅವಶ್ಯ ಕರ್ತವ್ಯಗಳು ಅನೇಕ ಇದ್ದಾವೆ. ಯಾವುದೋ ಕಾರಣಕ್ಕೋಸ್ಕರ ಅವನ್ನೆಲ್ಲ ನಾವು ಪರಿತ್ಯಾಗ ಮಾಡ್ತೇವೆ. ಅಂತಹುದರಲ್ಲಿ ಈ ಗಾಯತ್ರಿ ಮಂತ್ರದ ಅನುಷ್ಠಾನವನ್ನು ಒಂದು ವೇಳೆ ತೊರೆದದ್ದಾದರೆ, ಅದರ ಜೊತೆಗೆ
ಮುಂದೆ ಅವನು ಬ್ರಾಹ್ಮಣ ಅಂತ ಹೇಳಿಕೊಳ್ಳಲಿಕ್ಕೆ ಯಾವ ಅರ್ಹತೆಯೂ ಅವನಲ್ಲಿ ಉಳಿದಿರೋದಿಲ್ಲ. ಹಾಗಾಗಿ ಬ್ರಾಹ್ಮಣತ್ವದ ಉಳಿವಿಗೋಸ್ಕರವಾಗಿ ಆದರೂ ಕೂಡ ಪ್ರತಿಯೊಬ್ಬನೂ ಕೂಡ ಅವಶ್ಯವಾಗಿ ಗಾಯತ್ರಿ ಮಂತ್ರ ಅನುಷ್ಠಾನವನ್ನು ಮಾಡಲೇಬೇಕು. ಕುರ್ಯಾದನ್ಯನ್ನವಾ ಕುರ್ಯಾದ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಮಿತ್ರದೇವತಾಕವಾಗಿರತಕ್ಕಂತಹ ಆ ವಿಶ್ವಾಮಿತ್ರ ಗಾಯತ್ರಿ ಅನುಷ್ಠಾನವನ್ನು ಅವಶ್ಯವಾಗಿ ಮಾಡಲೇಬೇಕು. ಹಾಗೆ ಈ ಗೌತಮ ಆ ಪುತ್ರ ಬಾಲಕ ಶಾಸ್ತ್ರಾಧ್ಯಯನ ಇಲ್ಲ, ವೇದಾಧ್ಯಯನ ಇಲ್ಲದೆ ಹೋದರೂ ಕೂಡ ಗಾಯತ್ರಿ ಮಂತ್ರದ ಅನುಷ್ಠಾನವನ್ನು, ಅಗ್ನಿಕಾರ್ಯವನ್ನು ನಿತ್ಯ ಒಳ್ಳೆ ವ್ರತನಿಷ್ಠನಾಗಿ ಮಾಡ್ತಾ ಇದ್ದ. ಅಗ್ನಿಪಾಸನ ಮಾತ್ರಂಚ ಗಾಯತ್ರಿ ಅಭ್ಯಸನಂ ತಥಾ ಏತಾವತಾ ಬ್ರಾಹ್ಮಣತ್ವಂ ಗೌತಮಸ್ಯ ಅಭವನ್ ಮುನೆ. ಇಷ್ಟು ಮಾಡಿದ್ದರಿಂದಾಗಿ ಅವ್ರಿಗೆ ಏನಾಯಿತು? ತಸ್ಯ ಆಯುರ್ವವೃಧೆ ಪುತ್ರ ಗೌತಮಸ್ಯ ಚಿರಾಯುಷಃ. ಇಷ್ಟು ಸತ್ಕಾರ್ಯವನ್ನು ಮಾಡಿದ್ದರಿಂದಾಗಿ ಅವನಿಗೆ ಉತ್ತಮವಾಗಿರತಕ್ಕಂತಹ ಆಯುಷ್ಯ ದೊರಕಿತು. ಬಾಲಕ ಪ್ರೌಢನಾದ ಮೇಲೆ ವಿವಾಹ ಮಾಡಿಕೊಳ್ಳಬೇಕು. ನ ದಾರ ಸಂಗ್ರಹಂ ಲೇಭೆ ನೈವ ದಾತಾಸ್ತಿ ಕನ್ಯಕಾಂ. ಇವನೂ ವಿವಾಹಕ್ಕೆ ಮುಂದಾಗಿಲ್ಲ. ಇಂತಹ ಒಬ್ಬ ಪುತ್ರನಿಗೆ, ಯುವಕನಿಗೆ ಕನ್ಯೆಯರನ್ನು ಕೊಡುವವರೂ ಇಲ್ಲ. ಏನು ಮಾಡಿದ? ತಥಾ ಚರಂ ತೀರ್ಥದೇಶೇ ವನೇಶು ವಿವಿಧೇಶು ಚ ಆಶ್ರಮೇಶು ಚ ಪುಣ್ಯೇಶು ಅಟನ್ನಾಸ್ತೆ ಸ ಗೌತಮಃ. ಕಾಡುಗಳಲ್ಲಿ ಋಷಿಮುನಿಗಳ ಆಶ್ರಮಕ್ಕೆ ತಿರುಗಾಡ್ತಾ ಇದ್ದಾನೆ. ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದನ್ನೇ ಬದುಕನ್ನಾಗಿ ಮಾಡಿಕೊಂಡ. ಹೀಗೆ ತಿರುಗಾಡ್ತಾ ಇದ್ದವ ಒಂದು ಸಲ ಹಿಮವತ್ ಪ್ರದೇಶಕ್ಕೆ ಬಂದಿದ್ದಾನೆ. ಹಿಮಾಲಯ ತಪ್ಪಲಿಗೆ ಬಂದಿದ್ದಾನೆ. ಏವಂ ಭ್ರಮನ್ ಶೀತಗಿರಿ ಆಶ್ರಿತ್ಯಾಸ್ತೆ ಸ ಗೌತಮಃ. ಹಿಮಾಲಯ ತಪ್ಪಲಿಗೆ ಬಂದಿದ್ದಾನೆ. ತತ್ರ ಪಶ್ಯತ್ ಗುಹಾಂ ರಮ್ಯಾಂ. ಆಕಸ್ಮಿಕವಾಗಿ ಅವನಿಗೆ ಅಲ್ಲೊಂದು ಗುಹೆ ದರ್ಶನ ಆಯಿತು. ವಲ್ಲಿ ವಿಟಮ ಮಾಲಿನೀಂ. ಬಳ್ಳಿಗಳೆಲ್ಲ ಬೆಳೆದಿದ್ದಾವೆ, ಮಹಾಮಹಾ ವೃಕ್ಷಗಳು ಕಾಣ್ತಾ ಇದ್ದಾವೆ. ಅಲ್ಲೊಂದು ಗುಹೆ. ಗುಹೆ ಒಳಗೆ ತಾನು ಹೊಕ್ಕ. ಅಲ್ಲೇ ಇನ್ನು ಎಲ್ಲಿ ಹೋಗೋದು ಬೇಡ, ಯಾರ್ಯಾರ ಸಹವಾಸವೂ ಇಲ್ಲ, ಈ ಏಕಾಂತ ಪ್ರದೇಶದಲ್ಲಿ ಇಲ್ಲೇ ನಾನು ವಾಸ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡ. ಗುಹೆಯ ಒಳಗೆ ಪ್ರವೇಶ ಮಾಡಿದ. ತದಂತಸ್ತು ಪ್ರವಿಷ್ಟೋಸೌ ಅಪಶ್ಯತ್ ಸ್ತ್ರೀಯಂ ಉತ್ತಮಾಂ. ಒಳಗೆ ಹೋದಾಗ ಒಬ್ಬ ಉತ್ತಮ ಸ್ತ್ರೀಯನ್ನು ಅದರೊಳಗೆ ಕಂಡ. ಗುಹೆಯೊಳಗೆ ಹೇಗಿದ್ದಾಳೆ ಆಕೆ? ಶಿಥಿಲಾಂಗೀಂ ಅಥ ಕೃಶಾಂ ವೃದ್ಧಾಂಚ ತಪಸಿ ಸ್ಥಿತಾಂ. ಹಣ್ಣು ಮುದುಕಿಯಾಗಿದ್ದಾಳೆ, ಅತ್ಯಂತ ಕೃಶಳಾಗಿದ್ದಾಳೆ, ವಯೋವೃದ್ಧಳಾಗಿದ್ದಾಳೆ, ತಪೋ ನಿರತಳಾಗಿದ್ದಾಳೆ. ಆಕೆಯು ಕೂಡ ವಿವಾಹಿತಳಾಗಿಲ್ಲ. ಬ್ರಹ್ಮಚರ್ಯೇಣ ವರ್ತಂತೀಂ ಕುಮಾರೀಂ ರಹಸಿ ಸ್ಥಿತಾಂ. ಏಕಾಂತದಲ್ಲಿ ಇನ್ನೂ ಅವಿವಾಹಿತಳಾಗಿ ತಪಸ್ಸನ್ನು ನಡೆಸ್ತಾ ಇದ್ದಾಳೆ. ಆಕೆಯನ್ನು ಕಂಡವನೇ ಈ ಗೌತಮ ಆಕೆಗೆ ನಮಸ್ಕರಿಸಲಿಕ್ಕೆ ಮುಂದಾದ. ನಮಸ್ಕಾರಾಯ ತಸ್ಥಿವಾನ್. ಆ ಸ್ತ್ರೀ ಈ ಗೌತಮನನ್ನು ಇನ್ನೇನು ತನಗೆ ನಮಸ್ಕರಿಸಬೇಕು ಅಂತಹ ಸ್ಥಿತಿಯಲ್ಲಿದ್ದಂತಹ ಗೌತಮನನ್ನು ಕಂಡು ಆಕೆ ಅಂತ ಇದ್ದಾಳೆ, ಶ್ರೇಷ್ಠ ತಂ ಗೌತಮಂ ಅವಾರಯತು. ತಡೆದು ಬಿಡ್ತಾ ಇದ್ದಾಳೆ. ಆಕೆ ಅಂದ್ಲು, ಇಲ್ಲ, ನೀನು ನನಗೆ ನಮಸ್ಕಾರ ಮಾಡಬಾರದು. ಯಾಕೆ? ಗುರುಸ್ತ್ವಂ ಭವಿತಾ ಮಹ್ಯಂ ನಮಾಂ ವಂದಿತುಮರ್ಹಸಿ. ನೀನು ನನಗೆ ಗುರುವಿನ ಸ್ಥಾನದಲ್ಲಿರುವವನಾಗಿದ್ದಿ, ಹಾಗಾಗಿ ನನಗೆ ನೀನು ನಮಸ್ಕಾರ ಮಾಡಬಾರದು. ಯಾಕೆ ಅಂತಂದರೆ ಗುರುಗಳ ಸ್ಥಾನದಲ್ಲಿರುವವರು ಕಿರಿಯರಿಗೆ, ಶಿಷ್ಯರಂದ ಸ್ಥಾನದಲ್ಲಿರುವವರಿಗೆ ನಮಸ್ಕರಿಸಿದ್ರದ್ದು ಏನಾಗತ್ತೆ? ಗುರುಗಳಿಗೆ ಹಾನಿ ಇಲ್ಲ, ಆ ಶಿಷ್ಯರ ಕಿರಿಯರಿಗೆ ಇದರಿಂದ ಹಾನಿ ಇದೆ. ಏನು ಹಾನಿ? ಆಯುಹು ವಿದ್ಯಾಂ ಧನಂ ಕೀರ್ತಿಂ ಧರ್ಮಂ ಸ್ವರ್ಗಾದಿಕಂಚ ಯತ್ ತಸ್ಯ ನಶ್ಯಂತಿ ವೈ ಸರ್ವಂ ಯಂ ನಮಸ್ಯಂತಿ ವೈ ಗುರು. ಹಿರಿಯರಾಗಿ ಇರತಕ್ಕಂಥವ್ರು ಕಿರಿಯರಿಗೆ ನಮಸ್ಕಾರ ಮಾಡಿದರೆ ಇದರಿಂದಾಗಿ ಕಿರಿಯರಿಗೆ ಇಂತಹ ಅನರ್ಥ ಇದೆ. ಏನು? ಅವರು ಈ ತನಕ ಸಂಪಾದನೆ ಮಾಡಿರ್ತಕ್ಕಂತಹ ಆಯುಷ್ಯ, ವಿದ್ಯೆ, ಕೀರ್ತಿ, ಧರ್ಮ, ಸ್ವರ್ಗಾದಿ ಫಲಗಳು ಇವೆಲ್ಲವೂ ಕೂಡ ವಿನಷ್ಟವಾಗಿ ಬಿಡ್ತಾವೆ. ಹಾಗಾಗಿ ಹಿರಿಯರಾಗಿರತಕ್ಕಂಥವರು ಕಿರಿಯರಿಗೆ ನಮಸ್ಕರಿಸಬಾರದು.